ರಾಮಲಿಂಗಾರೆಡ್ಡಿ ಅವರಷ್ಟೇ ಅಲ್ಲ, ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಷ್ಟೇ, ನನಗೇನು ಹೋಮ್ ಮಿನಿಸ್ಟ್ರು ಖಾತೆ ಏನು ಬೇಡ ಅಂತ ಹೇಳ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರು ಗೃಹ ಖಾತೆ ಬದಲು ಕಂದಾಯ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರಂತೆ. ಕಂದಾಯ ಖಾತೆಗಾಗಿ ಡಿಸಿಎಂ ಪರಮೇಶ್ವರ್ ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಇತ್ತ ಕಂದಾಯ ಖಾತೆಗಾಗಿ ಕೃಷ್ಣ ಬೈರೇಗೌಡರು ಲಾಬಿ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಒಂದ್ ಕಡೆ ಲಾಬಿ ನಡೆಸ್ತಾ ಇದ್ರೆ, ಈ ಕಡೆ ಪರಮೇಶ್ವರ್ ಅವರು ಒತ್ತಡ ಹೇರ್ತಾ ಇದ್ದಾರೆ. ಸಿದ್ದು ಸರ್ಕಾರದಲ್ಲಿ ಕಂದಾಯ ಇಲಾಖೆಯನ್ನ ನಿಭಾಯಿಸಿದ್ದು ಕೃಷ್ಣ ಬೈರೇಗೌಡ್ರೆ. ಸೊ ಹಾಗಾಗಿ ಅವ್ರಿಗೇನೆ ಆ ಒಂದು ಖಾತೆಯನ್ನ ಕೊಡೋ ಸಾಧ್ಯತೆ ಇದೆ. ಇನ್ಕ್ಲೂಡಿಂಗ್ ಕೃಷ್ಣ ಬೈರೇಗೌಡರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮು ಕೂಡ ನಾನು ಅದೇ ಇಲಾಖೆಯನ್ನು ನಿಭಾಯಿಸಿರೋದ್ರಿಂದ ಈಗಲೂ ಅದನ್ನೇ ಕೊಟ್ಬಿಡಿ ಅಂತ ಹೇಳಿರೋದು. ಈಗಲೂ ಅದೇ ಖಾತೆಗನ್ನೇ ಮುಂದುವರಿಸಬೇಕು ಅಂತ ಹೇಳಿ ಕೃಷ್ಣ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಳಿ ಮನವಿಯನ್ನ ಮಾಡ್ಕೊಂಡಿರೋದು ಕೃಷ್ಣ ಬೈರೇಗೌಡರು. ಬಟ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರೋ ವಿಚಾರವನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಇಂಥ ಖಾತೆನೇ ಬೇಕು ಅಂತ ಖ್ಯಾತೆ ತೆಗಿತಾ ಇರೋದು, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಷ್ಟೇ, ಹೋಮ್ ಮಿನಿಸ್ಟರ್ ಗಿರಿ ಬೇಡ, ಕಂದಾಯ ಇಲಾಖೆ ಕೊಡಿ ಅಂತ. ಸೊ ಈ ರೀತಿಯಾದಂಥ ಸಚಿವರ ಈ ಖಾತೆಯ ಜಟಾಪಟಿ ಇದೆಯಲ್ಲ, ಇದನ್ನು ಹೆಂಗ್ ನಿಭಾಯಿಸೋದು? ಷರತ್ತು ಸಹಜವಾಗಿ ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಂಗೆ ಸಂಜೆ ಅಥವಾ ರಾತ್ರಿ ವೇಳೆಗೆ ಖಾತೆಗಳ ಹಂಚಿಕೆ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಇರುವಂತ ಗೊಂದಲ ಏನಿದೆ, ಸಹಜವಾಗಿ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ವಿಳಂಬ ಆಗ್ತಿದೆ ಅಂತ ಕಾಣಿಸ್ತಿದೆ. ಎಲ್ಲೋ ಒಂದ್ ಕಡೆ ಹಿರಿಯ ಸಚಿವರು ನನಗೆ ಈ ಖಾತೆ ಬೇಡ, ಈ ಖಾತೆ ಬೇಕು ಅಂತ ಹೇಳಿ ಸಹಜವಾಗಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರ ತಲೆನೋವು ಪರಿಣಮಿಸಿದೆ. ಯಾಕಂದ್ರೆ ಎಲ್ಲರೂ ಕೂಡ ಬೇಕಾಗುತ್ತೆ, ಎಲ್ಲರ ಒಂದು ವಿಶ್ವಾಸ ಕೂಡ ಗಳಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನನಗೆ ಇದೇ ಇಲಾಖೆ ಬೇಕು, ಇದೇ ಇಲಾಖೆ ಬೇಡ ಅಂತ ಹೇಳಿ ಸಹಜವಾಗಿ ತಮ್ಮ ಅಸಮಾಧಾನ ಹೊರ ಆಗ್ತಾ ಇದ್ದಾರೆ. ಒಂದ್ ಕಡೆ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಸಂಪುಟದಲ್ಲಿ ಗೃಹ ಸಚಿವರಾಗಿತ್ತು. ಅವ್ರು ನೇರವಾಗಿ ಹೇಳಿದ್ರು ನನಗೆ ಗೃಹ ಖಾತೆ ಬೇಡ ಅಂತ ಹೇಳಿದ್ರು ಕೂಡ ನನ್ಗೆ ಕೊಟ್ಟಿದ್ದಾರೆ, ಅದು ಕೂಡ ಸಮಾಧಾನದ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಪದೇ ಪದೇ ತಮ್ಮ ಆಪ್ತರ ಜೊತೆ ಮಾತನಾಡಿದ್ರು. ಮಾಧ್ಯಮದ ಜೊತೆ ಮಾತಾಡೋ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು, ನಾನು ಗೃಹ ಖಾತೆ ಕೇಳಿರ್ಲಿಲ್ಲ, ಬೇರೆ ಖಾತೆ ಕೇಳಿದೆ, ಆದ್ರೂ ಕೂಡ ಗೃಹ ಖಾತೆನ ಕೊಟ್ಟಿದ್ರು ಅಂತ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಸಹಜವಾಗಿ ಅವ್ರು ಗೃಹ ಖಾತೆ ಬೇಡ, ನನಗೆ ಕಂದಾಯ ಖಾತೆ ಬೇಕು, ಕಂದಾಯ ಇಲಾಖೆಯಲ್ಲಿ ಕೆಲವೊಂದಿಷ್ಟು ನಾನು ಕೆಲಸ ಮಾಡ್ಬೇಕಾಗಿದೆ, ಹಾಗಾಗಿ ಕಂದಾಯ ಇಲಾಖೆ ಬೇಕೇ ಬೇಕು ಅಂತ ಹೇಳಿ ಒಂದು ಪಟ್ಟ ನಡೆದಿದ್ದಾರೆ. ಮತ್ತೊಂದು ಸಿದ್ದರಾಮಯ್ಯ ಸಂಪುಟದಲ್ಲಿ ಕಂದಾಯ ಇಲಾಖೆಯನ್ನ ಯಶಸ್ವಿ ನಾನು ನಿರ್ವಹಿಸಿದ್ದೀನಿ, ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಕೆಲಸಗಳು ಮಾಡ್ಬೇಕಾಗಿದೆ, 5 ವರ್ಷ ನಾನು ಮಾಡ್ಬೇಕಾಗಿದೆ, ಇನ್ನು ಉಳಿದ 2 ವರ್ಷ ನನಗೆ ಈ ಕಂದಾಯ ಇಲಾಖೆ ಬೇಕು ಅಂತೇಳಿ ಅವರು ಕೂಡ ತಮ್ಮ ಪಟ್ಟಣ ಹೇಳ್ತಿರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಇದೇ ಒಂದು ವಿಚಾರನ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ನಾನು 3 ವರ್ಷ ಯಶಸ್ವಿಯಾಗಿ ಕಂದಾಯ ಇಲಾಖೆ ನಿಭಾಯಿಸಿದ್ದೀನಿ, ರಾಜ್ಯದ ಜನರಿಗೆ ನಾನು ಕೂಡ ಹತ್ರ, ಹಾಗಾಗಿ ಕೆಲವೊಂದಿಷ್ಟು ಕಂದಾಯ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿ ಕೆಲಸಗಳು ಮಾಡಿದ್ದೀನಿ, ಹಾಗೆ ಇನ್ನು ಉಳಿದ 2 ವರ್ಷ ಕೂಡ ನಾನು ಕಂದಾಯ ಇಲಾಖೆ ಬೇಕಾಗುತ್ತೆ ಅಂತೇಳಿ ಅವರು ಕೂಡ ಪಟ್ಟ ನಡೆದಿದ್ದಾರೆ. ಹಾಗಾಗಿ ಸಹಜವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೃಷ್ಣ ಬೈರೇಗೌಡರು ನಡುವೆ ಕಂದಾಯ ಇಲಾಖೆ ವಿಚಾರ ಪಟ್ಟಂತೆ ಅಗ್ಗ ಜಗ್ಗಾಟ ನಡೆದಿದೆ. ಹಾಗಾಗಿ ಖಾತೆ ಹಂಚಿಕೆ ವಿಚಾರದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ವ್ಯಕ್ತ ಆಗ್ತಿದೆ. ಮತ್ತೊಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಖಾತೆಯನ್ನ ಕೊಡಬೇಕು. ಯಾಕಂದ್ರೆ ಮುಂಬರುವ GBI ಚುನಾವಣೆ ಬರ್ತಿದೆ, ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ಒಂದು ವಿಚಾರ ಸಂಬಂಧಪಟ್ಟಂತೆ ನಾಡಿ ಮಿಡಿ ಗೊತ್ತಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಉಸ್ತುವಾರಿ ಖಾತೆಯನ್ನ ಕೊಟ್ರೆ, GBI ಖಾತೆಯನ್ನ ಕೊಟ್ರೆ ಸಹಜವಾಗಿ ಮುಂದಿನ ಒಂದು GBI ಎಲೆಕ್ಷನ್ ಅಲ್ಲಿ ಪಕ್ಷವನ್ನ ಒಂದು ಅಧಿಕಾರಕ್ಕೆ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಂತೆ ಕಾಣಿಸ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಸಚಿವರು ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಿ ಅಂತೇಳಿ ಕೆಲ ಸಚಿವರು ಅವರು ಕೂಡ ತಮ್ಮ ಅಸಮಾಧಾನವನ್ನು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಖಾತೆ ಹಂಚಿಕೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಒಂದಿಷ್ಟು ವಿಳಂಬ ಆಗುವಂತ ಸಾಧ್ಯತೆ ಇದೆ. ಇವತ್ತು ಸಂಜೆಯೊಳಗೆ ಬಹುತೇಕವಾಗಿ ಖಾತೆ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಹಂಚಿಕೆ ಆಗೋದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಕಂದಾಯ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ನಡುವೆ ಒಂದ್ ರೀತಿ ಅಗ್ಗ ಜಗ್ಗಾಟ ನಡೀತಿದೆ. ಹಾಗಾಗಿ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಈಗ ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆ. ಶರತ್, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.